ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೆ, ಯಾರಿಗೆ ಶಾಕ್ ಕಾದಿದೆ? ಇನ್ನೂ ಫೈನಲ್ ಆಗಿಲ್ಲ ಡಿಕೆ ಸಂಪುಟದ ಸಚಿವರ ಲಿಸ್ಟು. ಡಿಕೆ ಶಿವಕುಮಾರ್ ಜೊತೆ 14 ಮಂದಿಗೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತಾ? ಬೆಳಗ್ಗೆ 10 ಗಂಟೆ ಅಥವಾ ಮಧ್ಯಾಹ್ನ ಪಟ್ಟಿ ಫೈನಲ್ ಆಗುತ್ತೆ. ಹೈಕಮಾಂಡ್ ಮುಂದೆ ನಮ್ಮ ಅಭಿಪ್ರಾಯವನ್ನ ತಿಳಿಸಿದೀವಿ, ಹೈಕಮಾಂಡ್ ಪಟ್ಟಿಯನ್ನ ಫೈನಲ್ ಮಾಡಿ ಕಳಿಸುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಅಥವಾ ಮಧ್ಯಾಹ್ನದ ಒಳಗಡೆ ಪಟ್ಟಿ ಫೈನಲ್ ಆಗ್ಬೋದು. ಸಂಜೆನೇ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಅವರ ಜೊತೆಗೆ ಸಂಪುಟದ ಯಾವೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನೋ ಕುತೂಹಲ ಇದೆ. ಆದ್ರೆ ಆ ಕುತೂಹಲಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ. ಪಟ್ಟಿ ಇನ್ನೂ ಫೈನಲ್ ಆಗಿಲ್ಲ. ಹೈಕಮಾಂಡ್ ಮುಂದೆ ನಮ್ಮ ಅಭಿಪ್ರಾಯ ಏನು ನಾವು ತಿಳಿಸಿದೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂತಿಮ ಪಟ್ಟಿ ಹೈಕಮಾಂಡೇ ರೆಡಿ ಮಾಡುತ್ತೆ, ಫೈನಲ್ ಮಾಡಿ ಕಳಿಸುತ್ತೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. 10 ಗಂಟೆನೋ ಮಧ್ಯಾಹ್ನ ನನಗೆ ಹೆಸರನ್ನ ದೆಹಲಿಯವರು ಕಳಿಸ್ಕೊಡ್ತಾರೆ. ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ದೀವಿ, ನಮ್ಮ ಅಭಿಪ್ರಾಯನ ತಿಳಿಸಿದ್ದೀವಿ. ಅಂತಿಮ ತೀರ್ಮಾನ ದೆಹಲಿಯವರು ಮಾಡಿ ನನಗೆ ಕಳಿಸ್ಕೊಡ್ತಾರೆ. ಆಮೇಲೆ ನಾನು ರಾಜಭವನ್ಗೆ ಪಟ್ಟಿಯನ್ನು ಕಳಿಸ್ಕೊಡ್ತೇನೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕಾಂಗ್ರೆಸ್ ಭವನದ ಒಂದು ಭೂಮಿ ಪೂಜೆ ಇತ್ತು, ಅದು ಇನ್ನೊಂದು ಪ್ರತ್ಯೇಕವಾದ ದಿನ ಮಾಡೋಣ ಅಂಥೇಳಿ ತೀರ್ಮಾನ ಆಗಿದೆ. ಸೊ ಯಾರಿಗೆ ಆ ಇನ್ವಿಟೇಷನ್ ಕಳಿಸಿದ್ದೀನಿ ಅವರೆಲ್ಲ ಇನ್ ಟೈಮಲ್ಲಿ 2 ಗಂಟೆ ಒಳಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಮತ್ತು ಯಾರಿಗೆ ಇನ್ವಿಟೇಷನ್ ಹೋಗಿದೆ ನಮ್ಮ ಗ್ಯಾರಂಟಿ ಸಮಿತಿಯವರು ಅವರೆಲ್ಲ ಕೂಡ ಭಾರತ್ ಜೋಡೋ ಭವನಲ್ಲಿ ಇದ್ದರೆ, ನಾನು ಕ್ಯಾಬಿನೆಟ್ ಮುಗಿಸಿ ಪ್ರಮಾಣ ವಚನ ಆದಮೇಲೆ ಕ್ಯಾಬಿನೆಟ್ ಮುಗಿಸಿಸ್ಬಿಟ್ಟು ರಾಹುಲ್ ಗಾಂಧಿ ಅವ್ರನ್ನ, ಖರ್ಗೆ ಸಾಹೇಬ್ರನ್ನ ಅವ್ರನ್ನ ಬೀಳ್ಕೊಡುಗೆ ಕೊಟ್ಟು ನಾನು ಕಾಂಗ್ರೆಸ್ ಕಚೇರಿಗೆ ಬರ್ತೇನೆ. ಸ್ಪೀಕರ್ ಆಗಿದ್ದ ಯುಟಿ ಖಾದರ್ಗೆ ಸಚಿವ ಸ್ಥಾನದ ಲಕ್ ಹೊಡೆಯುತ್ತಾ? ಮಾಧ್ಯಮಗಳ ಮೂಲಕ ಸಚಿವರಾಗೋ ವಿಚಾರ ಕೇಳಿಬಂದಿದೆ. ಜನರ ಆಶೀರ್ವಾದ ನನ್ನ ಕೆಲಸ ಈ ಹೊಸ್ತಿಲಿಗೆ ತಂದು ನಿಲ್ಲಿಸಿದೆ. ಕಳೆದ 3 ವರ್ಷಗಳ ಅವಧಿಯ ಕೆಲಸ ತೃಪ್ತಿ ತಂದಿದೆ. ಯಾವ ಜವಾಬ್ದಾರಿ ಕೊಟ್ಟರು ನಾನು ನಿಭಾಯಿಸ್ತೀನಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಯುಟಿ ಖಾದರ್ ಹೇಳಿಕೆ ನೀಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಯುಟಿ ಖಾದರ್ ಮಾತಾಡಿದ್ದಾರೆ. ಯಾವುದೇ ಜವಾಬ್ದಾರಿ ಕೊಡಲಿ ಹೈಕಮಾಂಡ್ ಅದನ್ನ ನಿಭಾಯಿಸ್ತೀನಿ. ಈ 3 ವರ್ಷಗಳ ಅವಧಿಯ ಕೆಲಸ ನನಗೆ ತೃಪ್ತಿ ತಂದಿದೆ ಅಂತ ಹೇಳಿದ್ದಾರೆ ಯುಟಿ ಖಾದರ್. ಖಾದರ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಈ 3 ವರ್ಷಗಳ ಅವಧಿಯಲ್ಲಿ ಸ್ಪೀಕರ್ ಆಗಿ ಕೆಲಸ ನಿರ್ವಹಿಸಿದ್ದು ತಮಗೆ ಎಷ್ಟು ಸಂತೋಷ ಇದೆ ಸರ್? ನನಗೆ ಬಹುಶಃ ಅತ್ಯಂತ ಒಂದು ಸಮಾಧಾನ ಇದೆ. ಎಲ್ಲರ ಒಂದು ಒಗ್ಗಟ್ಟಾಗಿ ಕರ್ಕೊಂಡು ಹೋಗಿ ನಮಗೆ ಲೆಜಿಸ್ಲೇಚರ್ ಸದನವನ್ನು ನಡೆಸುವುದು ಯಾವ ರೀತಿ ಮ್ಯಾಕ್ಸಿಮಮ್ ನಡೆಸ್ಬೋದು. ಎರಡನೇದು ಲೆಜಿಸ್ಲೇಚರ್ ವ್ಯಾಪ್ತಿಯಲ್ಲಿ ನಮ್ಮ ಏನೆಲ್ಲ ಅಭಿವೃದ್ಧಿ ಮಾಡ್ಬೋದು, ಅದೇನು ವ್ಯಾಪ್ತಿಯಲ್ಲಿ ಎಲ್ಲ ಹೊಸ ಯೋಜನೆಗಳು, ಬುಕ್ ಫೆಸ್ಟಿವಲ್ ಅಂತ ಕಾರ್ಯಕ್ರಮವು, CP ಅಂತ ಕಾರ್ಯಕ್ರಮಗಳನ್ನು ಹೇಗೆ ನಾವು ಅದನ್ನು ಚಾಲನೆ ಇವತ್ತು ನಮಗೆ ಒಂದು ಸ್ಪೀಕರ್ ಸ್ಥಾನದವರಿಗೆ ಕೊಡಬಹುದು. ಅದಲ್ಲದೆ ಇವತ್ತು ಯಾವ ರೀತಿ ಸವಲತ್ತುಗಳನ್ನು ಶಾಸಕರಿಗೆ ಕೊಡ್ಬೋದು, ಬೇರೆ ಬೇರೆ ರೀತಿಯಿಂದ ಆ ಕೆಲಸ ಮಾಡಿ ನಾನು ಅತ್ಯಂತ ಸಂತೋಷದಿಂದ ಇವತ್ತು ನನಗೆ ಸಮಾಧಾನ ಇದೆ. ಈಗಲೂ ಕೂಡ ಸ್ಪೀಕರಾಗಿ ಇದ್ದೇನೆ. ಹೊಸ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ ಅನ್ನುವಂಥ ವಿಚಾರ ಗೊತ್ತಾಯಿತು ಸರ್. ಯಾವ ರೀತಿ ನಿಮ್ಮಿಂದ ಹೊಸ ಸೇವೆಯನ್ನು ರಾಜ್ಯದ ಜನತೆ ನಿರೀಕ್ಷೆ ಮಾಡ್ಬೋದು? ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಕೂಡ ಬರಲಿಲ್ಲ. ಅದು ನನಗೆ ಯಾವುದೇ ಜವಾಬ್ದಾರಿಯನ್ನು ಸರ್ಕಾರ ಸೂಚಿಸಿದಲ್ಲಿ ನಾನು ಖಂಡಿತ ಅದನ್ನು ನಿಭಾಯಿಸ್ತೇನೆ. ಎಲ್ಲರ ಸಹಕಾರ ಪಡೆದುಕೊಂಡು ನಿಭಾಯಿಸ್ತೇನೆ. ಕಳೆದ 2-3 ದಿನಗಳಿಂದ ನಿಮ್ಮ ಹೆಸರು ಬಹಳ ಪ್ರಬಲವಾಗಿ ಓಡಾಡ್ತಾ ಇದೆ. ತಾವು ಸಚಿವರಾಗ್ತೀರಿ, ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಹೊಸ್ತಿಲಲ್ಲಿ ಇದ್ದೀರಿ ಅಂತ ಯಾವ ರೀತಿಯ ಒಂದು ನಿರೀಕ್ಷೆ ಇದೆ ಸರ್? ಇಲ್ಲ, ಬಹುಶಃ ನಮಗೆ ಮಾಧ್ಯಮ ಮುಖಾಂತರ ತಿಳ್ಕೊಂಡು ಬಂದಿರುವಂಥದ್ದು ಮತ್ತು ಜನರ ಪ್ರೀತಿ ವಿಶ್ವಾಸ, ಜನ ವಿಷಯ ಪ್ರಾರ್ಥನೆ ಮತ್ತು ಜನ ಒಂದು ಭಾವನೆ ಇದೆಲ್ಲವೂ ಕೂಡ ಇವತ್ತು ಕೈಗೂಡಿ ಬರುವಂಥ ಒಂದು ಕಾಲಘಟ್ಟ ಇವತ್ತು ಆಗಿದೆ. ಅದು ಇಲ್ಲಿ ನಮಗೇನು ಬರಲಿಲ್ಲ. ಈಗ ಸ್ಪೀಕರ್ ಆಗಿ ಇದ್ದೇನೆ. ಲಾಸ್ಟ್ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಒಂದು ರೀತಿ ಅದಕ್ಕೆ ಪೂರಕವಾಗಿತ್ತು. ಎಲ್ಲರದ್ದು ಫೋಟೋ ಸೆಷನ್ನು, ಒಂದು ರೀತಿ ಸಿಬ್ಬಂದಿಗಳು ಕೂಡ ಒಂದಷ್ಟು ಭಾವನಾತ್ಮಕವಾಗಿ ನಿಮ್ಮ ಜೊತೆಯಲ್ಲಿ ಬೆಸೆದುಕೊಂಡಿದ್ದಾರೆ ಸರ್. ಅವರೆಲ್ಲರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ನಿಮ್ಮ ಹೊಸ ಜವಾಬ್ದಾರಿ ಏನು ಆಗಿರಬಹುದು ಅಂತ? ಈಗ ಬಹುಶಃ ನಮ್ಮ ಲೆಜಿಸ್ಲೇಚರ್ನ ನಾವು 3 ವರ್ಷದ ಆ ಒಂದು ನಮ್ಮ ಜನಪ್ರತಿನಿಧಿ ಅಧಿಕಾರಿ ಜೊತೆ ಸೇರಿಕೊಂಡಂಥ ಒಂದು ಸಂಬಂಧ, ಅದೊಂದು ಕುಟುಂಬದ ಒಂದು ಸಂಬಂಧವಾಗಿದೆ. ಭಾವನಾತ್ಮಕವಾಗಿ ಇದ್ದುಕೊಂಡ ಜೊತೆಯಲ್ಲಿ ನಾವು
ನಿಷ್ಠತೆಯಿಂದ ಕೆಲಸ ಮಾಡುವಂಥದ್ದು, ಕೆಲಸ ಮಾಡಿಸುವಂಥದ್ದು ಅಥವಾ ನಮ್ಮ ಕೆಲಸ ಅವ್ರು ಮಾಡುವ ಇದೆಲ್ಲ ಒಂದು ಕುಟುಂಬದಲ್ಲಿ ಹೇಗೆ ಇವತ್ತು ನಡೀತದೆ. ಕೆಲವೊಮ್ಮೆ ಚರ್ಚೆಗಳು, ಭಿನ್ನಾಭಿಪ್ರಾಯ ಇದೆಲ್ಲ ಕೂಡ ಇದ್ದದೆ. ಇದನ್ನೆಲ್ಲ ಕ್ರೋಢೀಕರಿಸಿಕೊಂಡು ಒಗ್ಗಟ್ಟಿನಿಂದ ನಮ್ಮ ಕರ್ನಾಟಕಕ್ಕೆ ಗೌರವ ಬರಬೇಕು, ಲೆಜಿಸ್ಲೇಚರ್ಗೆ ಗೌರವ ಬರಬೇಕು, ನಮ್ಮನ್ನೆಲ್ಲ ಎಲ್ಲ ಶಾಸಕರು ಮತ್ತೆಲ್ಲ ಸರ್ಕಾರ ಮತ್ತೆಲ್ಲ ಮಾಧ್ಯಮದವರು ನಮ್ಮನ್ನು ಮೆಚ್ಚಬೇಕಾದ ರೀತಿಯಲ್ಲಿ ಒಂದು ಕುಟುಂಬದ ರೀತಿ ನಾವು ಕೆಲಸ ನಾವು ಇವತ್ತು ಮಾಡಿದ್ದೇವೆ. ಮತ್ತು ಅಧಿಕ ಆ ಕಡೆ ಆದರೂ ಕೂಡ ಈ ಬಾಂಧವ್ಯ ದೂರ ಖಂಡಿತವಾಗಿಯೂ ಆಗುವುದಿಲ್ಲ. ನಮ್ಮಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನ ನಿಭಾಯಿಸಿದ್ದೀರಿ. ಉಪನಾಯಕರಾಗಿದ್ದೀರಿ, ಸ್ಪೀಕರ್ ಆಗಿದ್ದೀರಿ. ಪಕ್ಷ ನಿಮ್ಮ ಸೇವೆಯನ್ನು ಗುರುತಿಸಿ ಇದೀಗ ಸಚಿವ ಸ್ಥಾನ ಕೂಡ ಕೊಡ್ತಾ ಇದೆ. ಯಾವ ರೀತಿ ಇದನ್ನು ಸ್ವೀಕರಿಸ್ತೀರಿ? ಅಲ್ಲ, ಈಗ ನಾನು ಸ್ಪೀಕರಾಗಿ ಇದ್ದೇನೆ. ನಾಳೆ ಬೆಳಿಗ್ಗೆ ಅನ್ನೋದು ನೋಡುವ, ಆಗ ಇದಕ್ಕೆ ಉತ್ತರ ಎಲ್ಲ ಕೊಡುವ. ಒಂದು ವೇಳೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ ಅಂದರೆ ಈ ರಾಜೀನಾಮೆ ಪ್ರಕ್ರಿಯೆ ಹೇಗಿರುತ್ತೆ ಸರ್? ಈಗ ನಮ್ಮ ನಿಯಮ ಪ್ರಕಾರ ಅಂಥದ್ದೇನೋ ಸೂಚನೆ ಬಂದರೆ ಅಥವಾ ನಾನೇನು ಕೊಡಬೇಕಂತ ಇಚ್ಛೆ ಇದ್ದರೆ ನನ್ನ ಡೆಪ್ಯೂಟಿ ಸ್ಪೀಕರ್ ಅವ್ರಿಗೆ ನಾನು ಅದನ್ನು ಕೊಡಬೇಕು. ಇದರಲ್ಲಿ ಆ ರೀತಿ ಆ ಒಂದು ಪ್ರೊಸೀಜರ್ ಇದೆ, ಅದು ನಿಯಮ ಪ್ರಕಾರ ಮಾಡ್ತೇನೆ ನಾವು. ಥ್ಯಾಂಕ್ ಯು. ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ. ಇದಿಷ್ಟು ಕೂಡ ಯುಟಿ ಖಾದರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.